ಅವರು ಮನೆಯಲ್ಲಿಲ್ಲ, ಹಾಸ್ಪಿಟ್ಲ್ ಜಾಯ್ನ್ ಆಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು ಅಂತೇಳಿ ಕೇಸಿ ಸುದ್ದಿ ಆಗ್ತಾ ಇದೆ. ಏನಂತೀರಿ ಈಗ? ಅದನ್ನ ನೋಡೇ ಇಲ್ಲ ಸರ್. ಇನ್ನು ಈಗಾಗಲೇ ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗಿದ್ದಾರೆ, ಮನೇಲಿಲ್ಲ ಅವರು. ಹೌದಾ? ಹುಷಾರಿಲ್ಲ ಅವ್ರಿಗೆ, ಫುಡ್ ಪಾಯ್ಸನ್ ಆಗಿದೆ ಅನ್ನೋದು ಒಂದು ಕಡೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು. ಅಮ್ಮನ ಇಲ್ಲ, ಡ್ರೋನ್ ಪ್ರತಾಪ್ ಅವರು. ಬಿಗ್ ಬಾಸ್ ಅಲ್ಲೇನಾ? ಅವ್ರಿಗೆ ಯಾವ ತರ ಸಿಗುತ್ತೆ ಟ್ಯಾಬ್ಲೆಟ್ ಅಲ್ಲೆಲ್ಲ? ಅದೇ ಕ್ವಶನ್ ಆಗಿರೋದು ಈಗ ಎಲ್ಲರಿಗೂ. ಇಲ್ಲ ಸರ್, ಊಟ ಮಾಡ್ದೇನೆ ಅವ್ರು ಬೇರೆ ಟ್ಯಾಬ್ಲೆಟ್ಸ್ ಇದ್ದು ಅಂತ, ಆ ಟ್ಯಾಬ್ಲೆಟ್ಸ್ ಹೆವಿ ತೊಗೊಂಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಮತ್ತೆ ಮನೆಗೆ ಬರಲ್ಲ ಅವರು, ಬಿಗ್ ಬಾಸ್ ಮನೆಗೆ, ಅಷ್ಟು ಸೀರಿಯಸ್ ಆಗಿದೆ ಅನ್ನೋ ಸುದ್ದಿನ ಆಗ್ತಾ ಇದೆ. ನೆನ್ನೆನೂ ನೋಡಿದ್ವಿ ಅಲ್ಲ. ಬಿಗ್ ಬಾಸ್ ಶೋ ನೋಡ್ತೀರಿ? ಹೌದು. ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ತುಂಬಾ ಇಷ್ಟ ಆಗೋದು. ಏನಕ್ಕೆ ರೀ? ಅವ್ರ ಕ್ಯಾರೆಕ್ಟರ್ ಆ ಥರ ಇದೆ, ತುಂಬಾನೇ ನನಗೆ ಇಷ್ಟ ಆಗುತ್ತೆ. ಸೈಲೆಂಟ್ ಆಗಿರ್ತಾರೆ, ಆಟ ಆಡ್ತಾ ಇಲ್ಲ. ಸೈಲೆಂಟ್ ಆಗಿರೋರೇ ಚೆನ್ನಾಗಿ ಆಡೋದು. ನಂಗೆ ಅವ್ರಂದ್ರೆ ಇಷ್ಟ. ವಿನಯ್, ಸಂಗೀತ, ಕಾರ್ತಿಕ್ ಇವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾರೆ, ಅಗ್ರೆಸಿವ್ ಆಗಿ ಆಟ ಆಡ್ತಾರೆ. ಇವರು ಡ್ರೋನ್ ಪ್ರತಾಪ್ ಅವರು ವಿನ್ ಆಗುವಂಥ ಕ್ವಾಲಿಟಿ ಇದೆ ಅಂತೀರಾ? ಇದೆ. ಮೊನ್ನೆ ಸ್ವಾಮೀಜಿ ಅವ್ರು ಬಂದ್ರಲ್ರಿ, ಗುರುಗಳು, ಅದಕ್ಕೆ ಏನಂತಿದ್ರು? ಅದೇ ನೋಡಬೇಕು ಹೇಗೆ ಅವ್ರ ಅಡೆಯಲ್ಲಿ ಹೇಗಿರುತ್ತೆ ಹಾಗೆ. ಆದರೆ ನನಗೆ ಪ್ರತಾಪೇ ಗೆಲ್ಲಬೇಕು ಅಂತ ತುಂಬಾನೇ ಇಷ್ಟ. ಇಲ್ಲ, ಹಣೆ ಬರೋದಲ್ಲಿ ತಂದೆ ತಾಯಿನ ಬಿಟ್ಟು ಇರ್ಬೇಕಂತ ಬರೋದಿರುತ್ತೆ. ಅದೊಂದು ಮಾತ್ರ ನನಗೂ ಬೇಜಾರಾಯಿತು, ತುಂಬಾನೇ ಬೇಜಾರಾಯಿತು ನಮಗೆ. ಅವರು ಅದು ಅವ್ರ ಹಣೆಯಲ್ಲಿ ಏನು ಬರ್ದಿದೆ ಅದೇ ಹೇಳಿದಾರೋ ಗೊತ್ತಿಲ್ಲ ನನಗದು. ಆದರೆ ನನಗೆ ಅದೊಂದು ಸ್ವಲ್ಪ ಬೇಜಾರು. ಅದೇ ತಂದೆ ಅವಾಗ 3 ವರ್ಷದಿಂದ ಅವರು ಅವ್ರ ಅಪ್ಪ ಅಮ್ಮನ ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ ಅಲ್ವಾ. ಇವಾಗಾದರೂ ಬಿಗ್ ಬಾಸ್ ಮುಗಿದ ಮೇಲೆ ಅವ್ರು ಇರ್ತಾರೆ, ಹೋಗ್ಬೋದು ಅಂತ ಎಲ್ಲ ಇತ್ತು. ಪಾಪ ಅದು ಹೇಳಿದ್ರಲ್ಲ, ನಮಗೂ ಫೀಲ್ ಆಯಿತು, ಬೇಜಾರಾಯಿತು. ಈಗ ಡ್ರೋನ್ ಪ್ರತಾಪ್ ಅವರು ಒಂದು ಸುದ್ದಿ ಆಗ್ತಾ ಇದೆ ಇವತ್ತು. ಅವರು ಮನೆಯಲ್ಲಿಲ್ಲ, ಹಾಸ್ಪಿಟ್ಲ್ ಜಾಯ್ನ್ ಆಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು ಅಂತೇಳಿ ಕೇಸಿ ಸುದ್ದಿ ಆಗ್ತಾ ಇದೆ. ಏನಂತೀರಿ ಈಗ? ಅದನ್ನ ನೋಡೇ ಇಲ್ಲ ಸರ್. ಇನ್ನು ಈಗಾಗಲೇ ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗಿದ್ದಾರೆ, ಮನೇಲಿಲ್ಲ ಅವರು. ಹೌದಾ? ಹುಷಾರಿಲ್ಲ ಅವ್ರಿಗೆ, ಫುಡ್ ಪಾಯ್ಸನ್ ಆಗಿದೆ ಅನ್ನೋದು ಒಂದು ಕಡೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು. ಅಮ್ಮನ? ಇಲ್ಲ, ಡ್ರೋನ್ ಪ್ರತಾಪ್ ಅವರು. ಬಿಗ್ ಬಾಸ್ ಅಲ್ಲೇನಾ? ಅವ್ರಿಗೆ ಯಾವ ತರ ಸಿಗುತ್ತೆ ಟ್ಯಾಬ್ಲೆಟ್ ಅಲ್ಲೆಲ್ಲ? ಅದೇ ಕ್ವಶನ್ ಆಗಿರೋದು ಈಗ ಎಲ್ಲರಿಗೂ. ಇಲ್ಲ ಸರ್, ಊಟ ಮಾಡ್ದೇನೆ ಅವ್ರು ಬೇರೆ ಟ್ಯಾಬ್ಲೆಟ್ಸ್ ಇದ್ದು ಅಂತ, ಆ ಟ್ಯಾಬ್ಲೆಟ್ಸ್ ಹೆವಿ ತೊಗೊಂಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಮತ್ತೆ ಮನೆಗೆ ಬರಲ್ಲ ಅವರು, ಬಿಗ್ ಬಾಸ್ ಮನೆಗೆ, ಅಷ್ಟು ಸೀರಿಯಸ್ ಆಗಿದೆ ಅನ್ನೋ ಸುದ್ದಿನ ಆಗ್ತಾ ಇದೆ. ನೆನ್ನೆನೂ ನೋಡಿದ್ವಿ ಅಲ್ಲ ನಾವೇನು ಇದಾರೆ, ಮೊನ್ನೆ ಎಪಿಸೋಡ್ ಅದು. ನಿನ್ನೆ ಲೈವ್ ನೋಡಿದ್ರೆ ಗೊತ್ತಾಗ್ತಿತ್ತು ಅದು. ನಿನ್ನೆಯಿಂದ ಅವರು ಮನೇಲಿಲ್ಲ, ಹಾಸ್ಪಿಟಲಲ್ಲಿ ಜಾಯ್ನ್ ಆಗಿದ್ದಾರೆ. ಇದಂತರೂ ಸತ್ಯ ಸುದ್ದಿ ಅದು. ಬಟ್ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಏನು ಕಾರಣ ಆಗ್ತಾ ಇದೆ ಅಂತ. ಅದೇ ಅಪ್ಪ ಅಮ್ಮನ ಸೇರು ಅದೇ ಈ ತರ ಹೇಳಿದ್ರಲ್ವಾ ಸ್ವಾಮೀಜಿ, ಆ ತರ ಇರ್ಬೋದೇನೋ. ಇವಾಗ ನಮಗೆ 2 ದಿನ, 3 ದಿನ, 1 ವಾರ, 1 ವೀಕೆ ತಗೊಳ್ಳಿ, ಅಪ್ಪ ಅಮ್ಮ ನೋಡಿಲ್ಲ ಅಂದ್ರೆ ಎಷ್ಟು ಫೀಲ್ ಆಗುತ್ತೆ. ಅರೆ ಇವರು ನೋಡ್ಲೇಬಾರ್ದು, ಬೇರೆ ದೇಶದಲ್ಲಿ ಇದ್ರು ಹೋದ್ರೆ ಅವರು ಚೆನ್ನಾಗಿರ್ತಾರೆ ಅಂತ ಹೇಳಿದ್ಮೇಲೆ ಯಾಕೆ ಸಹಿಸ್ಕೊಳಕ್ಕಾಗುತ್ತೆ? ಅದೇ ಎಫೆಕ್ಟ್ ಆಗಿರ್ಬೋದು ಅಂತೀರಾ? ಇರ್ಬೋದು ಸರ್, ಅವ್ರ ಮನಸ್ಸಲ್ಲಿ ಮೈಂಡಲ್ಲಿ ಹೇಗೆ ಬರುತ್ತೋ ಗೊತ್ತಿಲ್ಲ. 3 ವರ್ಷ ಬಿಟ್ಟು ಇರುವಂತ ಹುಡುಗ ಇವಾಗ ಲೈಫ್ ಲಾಂಗ್ ದೂರನೇ ಇರಬೇಕು ಅಂದ್ರೆ ಹೇಗೆ ಅವ್ರ ಮೈಂಡಲ್ಲಿ? ಯಾರು ತಡ್ಕೊಳಕ್ ನಮ್ಮ ಕೈಲೇ ಆಗಲ್ಲ, ಇನ್ನು ಪಾಪ ಅವ್ರು ತಡ್ಕೋತಾರ? ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ನಂಗೆ ತುಂಬಾ ಇಷ್ಟ ಅವರದ್ದು, ಚೆನ್ನಾಗಿ ನಡೆಸ್ಕೊಡ್ತಾರೆ, ತುಂಬಾನೇ ಇಷ್ಟ. ನಾವು ಅವರು ಕಿಚ್ಚ ಅಂತ ಬರಲ್ಲ, ಅದನ್ನೇ ಕಾಯ್ಕೊಂಡು ಕೂತಿರ್ತೀವಿ ಮನೇಲಿ. ಫ್ಯಾಮಿಲಿ ಫುಲ್. ನನ್ನ ಮಗನಿಗೆ 8 ಇಯರ್ಸು. ಅವರು ಊಟ ಮಾಡ್ತಾರೆ ಬಿಡ್ತಾರೆ ಹಿಂಗೆ. ಫಸ್ಟ್ ಬಂತ 9:30 ಬಂತ, ಆಮೇಲೆ ಸಂಡೇ ಸ್ಯಾಟರ್ಡೆ ಬರ್ತಾ, ಅವಾಗ 9 o'clock ರೆಡಿಯಾಗಿ ಕೂತ್ಬಿಟ್ಟಿರ್ತಾರೆ. ಮಮ್ಮಿ ಬಂತು ಅದು ಅವರು ಬರುವಾಗ್ಲೇ ಸ್ಟಾರ್ಟ್ ಮಾಡಿ ಕಿಚ್ಚ ಅಂತ ಹಿಂಗೆ ಕಾಲಿಂದ ತೋರಿಸ್ತಾ ಇರ್ತಾರಲ್ಲ, ಅವಾಗ ಒಂಥರ ನಮಗೆ ಎಕ್ಸ್ಮೆಂಟ್ ಜಾಸ್ತಿ ಇರುತ್ತೆ, ನೋಡಬೇಕು ಅಂತ. ನಿಮ್ಮ ಓಟಮ್ಮ ಏನು ಸರ್? ನಿಮ್ಮ ಓಟು ಪ್ರತಾಪ್ ಅವರು. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಅನಿತಾ. ಯಾಕೆಂದ್ರೆ ಅವರೇ ಅಲ್ವಾ, ನಾವು ಮಂಡ್ಯದ ಹತ್ರ ಬೆಸಗರಹಳ್ಳಿ. ಅವ್ರದ್ದು ನೆಟ್ಕಲ್ಲು. ನಮ್ದು ಬೆಸಗರಹಳ್ಳಿ. ಪ್ರೇಮ್. ಹೌದೌದು, ಪ್ರೇಮ್ ಅವರು. ಹೇಳಿ ಕೋಟ್ ಫಾರ್ ಇವರೇ ಪ್ರತಾಪ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.